ಮೈಕೊರೆಯುವ ಈ ಚಳಿಯಲ್ಲಿ ಮಕ್ಕಳು ಹುಷಾರು ತಪ್ಪಬಹುದು. ಹೀಗಾಗಿ ಶೀತ ಋತುವಿನಲ್ಲಿ ಮಕ್ಕಳ ಆರೋಗ್ಯ ಹುಷಾರಾಗಿರುವಂತೆ ನೋಡಿಕೊಳ್ಳುವುದು, ಕೆಮ್ಮು, ನೆಗಡಿ, ಶೀತ ಕಾಡದಂತೆ ಮುನ್ನೆಚ್ಚರಿಕೆ ವಹಿಸುವುದು ಅಗತ್ಯ. ಆ ಕುರಿತ ವಿವರ ಇಲ್ಲಿದೆ. ಚಳಿಯಲ್ಲಿ ಮಕ್ಕಳು ಹುಷಾರು ತಪ್ಪಬಹುದು. ಶೀತ ಋತುವಿನಲ್ಲಿ ಮಕ್ಕಳ ಆರೋಗ್ಯ ಹುಷಾರು. ಕೆಮ್ಮು, ನೆಗಡಿ, ಶೀತ ಕಾಡದಂತೆ ಮುನ್ನೆಚ್ಚರಿಕೆ ವಹಿಸಿ. ಚಳಿಗಾಲ ಅಂದಾಕ್ಷಣ ಮಕ್ಕಳಿಗೆ ಒಂದಿಲ್ಲ ಒಂದು ಕಾಯಿಲೆ ಕೂಡ ಜೊತೆಗೆ ಬರುತ್ತೆ. ಮಕ್ಕಳನ್ನ ಹವಾಮಾನ ವೈಪರೀತ್ಯದಿಂದ ಇನ್ನಷ್ಟು ಬೆಚ್ಚಗಿರಿಸಬೇಕಾಗತ್ತೆ. ಇದಕ್ಕಾಗಿ ಮಕ್ಕಳ ತಜ್ಞರು ಮಕ್ಕಳಿಗೆ ಚಳಿಗಾಲದಲ್ಲಿ ಎದುರಾಗುವ ಸಾಮಾನ್ಯ ಕಾಯಿಲೆಯಿಂದ ದೂರವಿಡಲು ಏನೆಲ್ಲ ಮಾಡಬೇಕು ಅಂತ ಟಿಪ್ಸ್ ನೀಡಿದ್ದಾರೆ, ನೋಡೋಣ. ಮೊದಲಿಗೆ ಮಕ್ಕಳನ್ನ ಬೆಚ್ಚಗಿರಿಸಿ. ಮಕ್ಕಳನ್ನು ಬೆಚ್ಚಗಿಡುವ ಬಟ್ಟೆ ಹಾಕೋದನ್ನ ಮರಿಬೇಡಿ. ಸ್ವೆಟರ್, ಸಾಕ್ಸ್, ಕ್ಯಾಪ್ ಹಾಗೂ ಕೈಗೆ ಗ್ಲೌಸ್ ಹಾಕಿ. ಮಕ್ಕಳನ್ನ ಬೆಚ್ಚಗಿಡಬೇಕೆಂಬ ಕಾರಣಕ್ಕೆ ಬೆವರು ಬರುವಷ್ಟು ಜಾಸ್ತಿ ಬಟ್ಟೆ ಹಾಕಿ ಮಕ್ಕಳಿಗೆ ಕಿರಿಕಿರಿ ಕೂಡ ಮಾಡಬಾರದು. ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಆಹಾರ ನೀಡುವುದು. ಉತ್ತಮ ಡಯಟ್ ಫುಡ್ ಅನಾರೋಗ್ಯದ ವಿರುದ್ಧ ಹೋರಾಡೋದಕ್ಕೆ ಇರೋ ಸೂಕ್ತ ಮೆಡಿಸಿನ್. ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಿ. ಆಹಾರದಿಂದ ಪೌಷ್ಟಿಕಾಂಶ ಹೆಚ್ಚಿಸಬೇಕು. ವಿಟಮಿನ್ ಸಿ ಇರುವ ಹಣ್ಣುಗಳನ್ನು ತಿನ್ನಿಸಿ. ಫ್ರೆಶ್ ತರಕಾರಿ, ವಾಲ್ನಟ್ಸ್, ಗೋಡಂಬಿ ತಿನ್ನಿಸಿದ್ರೆ ಎನರ್ಜಿ ಹೆಚ್ಚಿಸಬಹುದು. ಇನ್ನು ವಿಟಮಿನ್ ಸಿ ಇರುವ ಹಣ್ಣುಗಳಾದ ಆರೆಂಜ್, ಸೀಬೆಹಣ್ಣು, ಆಮ್ಲಾದಂತ ಹಣ್ಣುಗಳನ್ನು ನೀಡಬೇಕು. ಆರೋಗ್ಯಕರ ಸೂಪ್, ಕ್ಯಾರೆಟ್, ಸೊಪ್ಪು ಹಾಗೂ ಬಾದಾಮಿ, ವಾಲ್ನಟ್ಗಳನ್ನು ಸರಿಯಾದ ಪ್ರಮಾಣದಲ್ಲಿ ಮಕ್ಕಳಿಗೆ ನೀಡಿದ್ರೆ ಉತ್ತಮ ಪೌಷ್ಟಿಕಾಂಶ ಸಿಗುತ್ತೆ. ಚಳಿಗಾಲದಲ್ಲಿ ಮಕ್ಕಳು ನೀರು ಕುಡಿಯುವುದು ಕಡಿಮೆ ಮಾಡ್ತಾರೆ. ನಾವು ಬಲವಂತ ಮಾಡಿ ಹೆಚ್ಚು ನೀರು ಕುಡಿಯುವಂತೆ ಮಾಡಬೇಕು. ಅಲ್ಲದೆ ಚಳಿಗಾಲದಲ್ಲಿ ಕೂಡ ಮಕ್ಕಳು ನೀರನ್ನ ಸೂಕ್ತ ಪ್ರಮಾಣದಲ್ಲಿ ಕುಡಿಯುವಂತೆ ನೋಡಿಕೊಳ್ಳಿ. ಸ್ವಚ್ಛತೆಯನ್ನ ಕಾಪಾಡಬೇಕು. ಬೇರೆ ಬೇರೆ ವೈರಸ್ಗಳು ಹೆಚ್ಚಾಗಿ ಚಳಿಗಾಲದಲ್ಲಿ ಹಬ್ಬುವುದರಿಂದ ಮಕ್ಕಳು ಏನೇ ತಿನ್ನುವುದರ ಮೊದಲು ಕೈ ತೊಳೆದುಕೊಂಡು ತಿನ್ನುವ ಹಾಗೆ ನೋಡಿಕೊಳ್ಳಿ. ಚಳಿಗಾಲದಲ್ಲಿ ಮಕ್ಕಳು ತುಂಬಾ ಹೈಜೀನ್ ಆಗಿರಬೇಕು. ಅಂದ್ರೆ ಮಕ್ಕಳು ಆಟದ ತಕ್ಷಣ, ಊಟಕ್ಕೂ ಮುಂಚೆ ಕೈಯನ್ನು ಚೆನ್ನಾಗಿ ತೊಳೆಯಬೇಕು. ಶುಚಿತ್ವ ಕಾಪಾಡುವುದರಿಂದ ವೈರಸ್ಗಳಿಂದ ದೂರ ಆಗಬಹುದು. ಮಕ್ಕಳು ಅನಗತ್ಯವಾಗಿ ಹೊರಗಡೆ ಸುತ್ತಾಡೋದನ್ನ ತಡೆಯಿರಿ. ಇಂಡೋರ್ ಆಕ್ಟಿವಿಟಿಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡಿ. ಹಾಗಂತ ಮನೆಯಲ್ಲೇ ಕೂಡಿ ಹಾಕದೆ ಫ್ರೆಶ್ ಗಾಳಿ ಹಾಗೂ ಸೂರ್ಯನ ಬೆಳಕಿನಲ್ಲಿ ಕೂಡ ಸೂಕ್ತ ಬಟ್ಟೆ ಧರಿಸಿ ಮಕ್ಕಳಿಗೆ ಆಟವಾಡೋಕೆ ಅವಕಾಶ ಮಾಡಿಕೊಡಬಹುದು. ಆದರೆ ಯಾವುದೂ ಕೂಡ ಅತಿ ಆಗಬಾರ್ದು ಅಷ್ಟೇ. ಇನ್ನು ಜನದಟ್ಟಣೆ ಇರುವ ಪ್ರದೇಶಗಳಲ್ಲಿ ನಾನಾ ರೀತಿ ಜ್ವರದ ವೈರಸ್ ಹಬ್ಬುವುದರಿಂದ ಅನಗತ್ಯ ತಿರುಗಾಟಕ್ಕೆ ಮಕ್ಕಳನ್ನ ಕರೆದುಕೊಂಡು ಹೋಗೋದನ್ನ ನಿಲ್ಲಿಸಿ. ಮಕ್ಕಳ ಚರ್ಮಕ್ಕೆ ಸೂಕ್ತವಾದ ಮಾಯಿಶ್ಚರೈಸಿಂಗ್ ಸೋಪ್, ಕ್ರೀಮ್ಗಳನ್ನು ಹಚ್ಚಿ. ಮಕ್ಕಳ ಚರ್ಮ ಸೂಕ್ಷ್ಮವಾಗಿದ್ದು ಚಳಿಗಾಲಕ್ಕೆ ಯಾವ ಸ್ಕಿನ್ ಕೇರ್ ಮಾಡಿದ್ರೆ ಸೂಕ್ತ ಅಂತ ವೈದ್ಯರ ಬಳಿ ಸಲಹೆ ಪಡೆದು ಬಳಕೆ ಮಾಡಿದ್ರೆ ಉತ್ತಮ. ಇನ್ನು ವ್ಯಾಕ್ಸಿನೇಷನ್ ಮಿಸ್ ಮಾಡಬೇಡಿ. ಮಕ್ಕಳಿಗೆ ಕೊಡುವ ವ್ಯಾಕ್ಸಿನೇಷನ್ ಅನ್ನ ಸರಿಯಾದ ಸಮಯಕ್ಕೆ ನೀಡಿ. ಮಕ್ಕಳಲ್ಲಿ ಅಸ್ತಮಾ ಹಾಗೂ ಅಲರ್ಜಿ ಸಮಸ್ಯೆ ಇದ್ದರೆ ಸೂಕ್ತ ಮೆಡಿಸಿನ್ ಅನ್ನ ಇಟ್ಟುಕೊಳ್ಳಿ. ಇವೆಲ್ಲದರ ನಡುವೆ ಮಕ್ಕಳಿಗೆ ತೀರಾ ಜ್ವರ ಹಾಗೂ ಉಸಿರಾಟದ ಸಮಸ್ಯೆ ಬಂದರೆ ಕೂಡಲೇ ಮಕ್ಕಳ ತಜ್ಞರನ್ನ ಭೇಟಿ ನೀಡಿ. ಚಳಿಗಾಲ ಅಂದ್ರೆ ಮಕ್ಕಳಿಗೆ ಕಾಯಿಲೆ ಬಂದೇ ಬಿಡುತ್ತೆ ಅಂತ ಅಂದುಕೊಳ್ಳೋ ಬದಲು ಪೋಷಕರು ತಮ್ಮ ಹುಷಾರಿನಲ್ಲಿ ಇದ್ದರೆ ಉತ್ತಮ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.